ಕೇಳಿಸ್ಕೊಳ್ತೀರಾ? ಕೇಳಿಸ್ಕೊಳ್ಳೋ ತಾಳ್ಮೆ ಇದೆಯಾ? ಓಕೆ. ಇಡೀ ಭಾರತ ದೇಶದ ಒಳಗಡೆ ಇವತ್ತು ಕೆನ್ನಾವಟ ಹಸಿರು ಬಾವುಟಗಳು ಒಂದಾಗಿ ಇಡೀ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಭಾರಿ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ನಾವಿವತ್ತು ನಡೆಸ್ತಾ ಇದ್ದೀವಿ. ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ, ನಾವು ಕ್ವಿಟ್ ಇಂಡಿಯಾ ಚಳವಳಿ ಅಂದ್ರೆ ಬ್ರಿಟಿಷರ ಭಾರತವನ್ನ ಬಿಟ್ಟು ತೊಲಗಿ ಅಂತಕ್ಕಂಥ ಹೋರಾಟವನ್ನ ನಾವು ನಡೆಸಿದ್ವಿ ಆಗಸ್ಟ್ 8. ಅದರ ನೆನಪಿಗಾಗಿ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಭಾರತವನ್ನ ಆವರಿಸಿಕೊಳ್ತಾ ಇದೆ. ರೈತರ ಬದುಕನ್ನ ಹಿಂಡ್ತಾ ಇದೆ, ಕಾರ್ಮಿಕರ ಬದುಕನ್ನ ಹಿಂಡ್ತಾ ಇದೆ. ಸೊ ಹಾಗಾಗಿ ನಾವು ಅದನ್ನ ವಿರೋಧಿಸಿ ಇವತ್ತು ಈ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ನಾವು ಪೊಲೀಸರೊಟ್ಟಿಗೆ ನಮ್ಮ ಸಂಘರ್ಷ ಇಲ್ಲ. ನಮ್ಮ ಸಂಘರ್ಷ ಇರೋದು ಯಾವ ಅಧಿಕಾರಸ್ಥರು ರೈತರನ್ನ ಕಾರ್ಮಿಕರನ್ನ ಇವತ್ತು ಅವರ ಬದುಕನ್ನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನೀತಿಗಳ ವಿರುದ್ಧ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟಗಳ ತವರೂರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕ ಜನ ಕೃಷಿ ಅವಲಂಬಿತರಾಗಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಯಾವ ರೀತಿಯಲ್ಲಿ ಬದುಕನ್ನ ನಡೆಸಬೇಕು, ಉದ್ಯೋಗ ಇಲ್ಲ, ಉದ್ಯೋಗಸ್ಥರಿಗೆ ಕನಿಷ್ಠ ಕೂಲಿ ಇಲ್ಲ. ಹಾಗಾಗಿ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಈ ಹೋರಾಟನೇ ಜೈಲು ಬರೋ. ಹಾಗಾಗಿ ನಮ್ಮನ್ನ ಈ ಸಭೆ ಆದ ನಂತರ